Introduction. In olden days, the native doctors, Vaidyas and Hakims used to carry out both diagnosis and treatment. ಹಿಂದಿನ ಕಾಲದಲ್ಲಿ ನಾಟಿ ವೈದ್ಯರು ಮತ್ತು ಹಕೀಮರು ರೋಗ ಪತ್ತೆ ಹಚ್ಚುವುದನ್ನು ಮತ್ತು ಗುಣಪಡಿಸುವುದನ್ನು ತಾವೇ ಮಾಡುತ್ತಿದ್ದರು. ಫಾರ್ ಡಯಾಗ್ನೋಸಿಸ್ ದೇ ಫೆಲ್ಟ್ ದ ಪಲ್ಸ್ ಆ್ಯಂಡ್ ಆಸ್ಕ್ಡ್ ದ ಪೇಷಂಟ್ಸ್ ವಾಟ್ ದೇ ಫೆಲ್ಟ್. ರೋಗ ಪತ್ತೆ ಹಚ್ಚುವುದಕ್ಕೆ ಅವರು ನಾಡಿ ಮಿಡಿತವನ್ನು ಗಮನಿಸುತ್ತಿದ್ದರು ಮತ್ತು ರೋಗಿಗಳನ್ನು ತಮಗೇನನಿಸುತ್ತದೆ ಎಂದು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ದಿಸ್ ಸಿಸ್ಟಮ್ ವೆಂಟ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಪದ್ಧತಿಯು ಬಹಳ ಕಾಲದವರೆಗೆ ನಡೆದುಕೊಂಡು ಬಂದಿತು. ವೆನ್ ದ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ಗಳು ಬಂದ ನಂತರ ದೇ ಇಂಟ್ರೊಡ್ಯೂಸ್ಡ್ ದೇರ್ ಸಿಸ್ಟಮ್ ಆಫ್ ಮೆಡಿಸಿನ್ ಕಾಲ್ಡ್ ಅಲೋಪಥಿ. ಅವರು ತಮ್ಮ ಪದ್ಧತಿಯಾದ ಅಲೋಪಥಿಯನ್ನು ಭಾರತದಲ್ಲಿ ಪರಿಚಯಿಸಿದರು. ಥಿಂಗ್ಸ್ ಚೇಂಜ್ಡ್ ರ್ಯಾಪಿಡ್ಲಿ ಆಸ್ ದಿಸ್ ಸಿಸ್ಟಮ್ ರೆಡಿಲಿ ಅಡಾಪ್ಟೆಡ್ ಮಷೀನ್ಸ್ ಫಾರ್ ಡಯಾಗ್ನೋಸಿಸ್. ಈ ಪದ್ಧತಿಯು ರೋಗವನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಯಂತ್ರಗಳ ಬಳಕೆಯನ್ನು ತುಂಬ ಬೇಗನೆ ಅಳವಡಿಸಿಕೊಂಡಿತು. ಬೆಟರ್ ಡಯಾಗ್ನೋಸಿಸ್ ವಾಸ್ ಪಾಸಿಬಲ್ ವಿತ್ ದ ಯೂಸ್ ಆಫ್ ಮಷೀನ್ಸ್. ಯಂತ್ರಗಳ ಬಳಕೆಯಿಂದ ರೋಗವನ್ನು ಪತ್ತೆ ಹಚ್ಚುವುದು ಚೆನ್ನಾಗಿ ಆಗತೊಡಗಿತು. ವೆನ್ ದ ಮಷೀನ್ಸ್ ವೇರ್ ಫ್ಯೂ ಆ್ಯಂಡ್ ಸಿಂಪಲ್, ಡಾಕ್ಟರ್ಸ್ ಹ್ಯಾಂಡಲ್ ದೆಮ್ ದೆಮ್ಸೆಲ್ಸ್. ಯಂತ್ರಗಳ ಸಂಖ್ಯೆ ಕಡಿಮೆ ಮತ್ತು ಸರಳವಾಗಿದ್ದಾಗ ಡಾಕ್ಟರ್ಗಳು ಅವುಗಳ ನಿರ್ವಹಣೆಯನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು. ಬಟ್ ವೆನ್ ಡಿಫರೆಂಟ್ ಟೈಪ್ಸ್ ಆಫ್ ಮಷೀನ್ಸ್ ವೇರ್ ಇಂಟ್ರೊಡ್ಯೂಸ್ಡ್, ಆದರೆ ಯಾವಾಗ ಬೇರೆ ಬೇರೆ ತರಹದ ಯಂತ್ರಗಳನ್ನು ಪರಿಚಯಿಸಲಾಯಿತೋ ಆಗ ದ ನೀಡ್ ಫಾರ್ ಆಪರೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ವಾಸ್ ಫೆಲ್ಟ್. ಅವುಗಳ ಚಾಲನೆ ಮತ್ತು ನಿರ್ವಹಣೆಗಾಗಿ ಬೇರೆ ಒಂದು ವ್ಯವಸ್ಥೆ ಬೇಕೆಂದು ಅನಿಸಿತು. ದೆನ್ ಅ ನ್ಯೂ ಎಂಟಿಟಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಕಾಲ್ಡ್ ಮೆಡಿಕಲ್ ಟೆಕ್ನಿಷಿಯನ್ಸ್. ಆಗ ವೈದ್ಯಕೀಯ ರಂಗದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಅದನ್ನೇ ಮೆಡಿಕಲ್ ಟೆಕ್ನಿಷಿಯನ್ಸ್ ಎಂದು ಕರೆಯಲಾಯಿತು. ಸಿನ್ಸ್ ದೆನ್ ದೀಸ್ ಪ್ರೊಫೆಷನಲ್ ಪೀಪಲ್ ಹ್ಯಾವ್ ಬಿಕಮ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹಾಸ್ಪಿಟಲ್ಸ್. ಆಗಿನಿಂದಲೂ ಈ ವೃತ್ತಿಪರ ಜನ ಆಸ್ಪತ್ರೆಗಳ ಬಹುಮುಖ್ಯವಾದ ಅಂಗವಾಗಿದ್ದಾರೆ. ಡೆಫಿನಿಷನ್ ಆಫ್ ಮೆಡಿಕಲ್ ಟೆಕ್ನಿಷಿಯನ್. ಮೆಡಿಕಲ್ ಟೆಕ್ನಿಷಿಯನ್ನ ವ್ಯಾಖ್ಯೆ: ಪೀಪಲ್ ಹೂ ಸ್ಟಡಿ ಅಬೌಟ್ ಮೆಡಿಕಲ್ ಎಕ್ವಿಪ್ಮೆಂಟ್, ಆಪರೇಟ್ ದೆಮ್ and assist a physician or a surgeon or a nurse in diagnosis and treatment of patients are called medical technicians. ಯಾವ ಜನ ವೈದ್ಯಕೀಯ ಉಪಕರಣಗಳ ಕುರಿತು ಅಧ್ಯಯನ ಮಾಡುತ್ತಾರೋ ಅವುಗಳ ನಿರ್ವಹಣೆ ಮಾಡುತ್ತಾ ಒಬ್ಬ ವೈದ್ಯರಿಗೆ ಅಥವಾ ಒಬ್ಬ ಶಸ್ತ್ರಚಿಕಿತ್ಸಕರಿಗೆ ಅಥವಾ ಒಬ್ಬ ದಾದಿಗೆ ರೋಗಿಗಳ ರೋಗ ಪತ್ತೆ ಮತ್ತು ಅದರ ಶುಶ್ರೂಷೆಗೆ ಸಹಾಯ ಮಾಡುತ್ತಾರೋ ಅವರನ್ನು ಮೆಡಿಕಲ್ ಟೆಕ್ನಿಷಿಯನ್ ಎಂದು ಕರೆಯುತ್ತಾರೆ. ದೇ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಮೆಡಿಕಲ್ ಟೀಮ್ ವಿಚ್ ಸರ್ವ್ಸ್ ಪೇಷಂಟ್ಸ್. ಟೈಪ್ಸ್ ಆಫ್ ಟೆಕ್ನಿಷಿಯನ್ಸ್ ಇನ್ ಹಾಸ್ಪಿಟಲ್ಸ್. 1. Medical technicians. These trained professionals perform diagnostic tests on samples like blood, urine, stools taken from patients. ಈ ಪ್ರಶಿಕ್ಷಿತ ವೃತ್ತಿಪರರು ರೋಗಿಗಳಿಂದ ಪಡೆದ ರಕ್ತ, ಮೂತ್ರ, ಮಲ ಇವುಗಳ ನಮೂನೆಗಳಿಂದ ರೋಗ ಪತ್ತೆ ಮಾಡುತ್ತಾರೆ. ದೇ ಆಲ್ಸೋ ಅನಲೈಸ್ ದ ರಿಸಲ್ಟ್. ಅವರು ಪರಿಣಾಮವನ್ನು ವಿಶ್ಲೇಷಿಸುತ್ತಾರೆ. ನಾರ್ಮಲಿ ದೇ ವರ್ಕ್ ಇನ್ ಲ್ಯಾಬೊರೇಟರೀಸ್. ಸಾಮಾನ್ಯವಾಗಿ ಅವರು ಪ್ರಯೋಗಾಲಯಗಳಲ್ಲಿ ಕೆಲಸ ನಿರ್ವಹಿಸುತ್ತಾರೆ. 2. Patient care technicians. These people check and monitor patients' vitals like blood pressure, pulse rate, temperature, glucose levels, dress the wounds and help the patient in their routine. ಈ ಜನ ರೋಗಿಗಳಲ್ಲಿ ಪ್ರಮುಖವಾದ ರಕ್ತದೊತ್ತಡ, ನಾಡಿ ಮಿಡಿತ, ಉಷ್ಣತೆ ಮತ್ತು
ಗ್ಲೂಕೋಸ್ಗಳ ಲೆವೆಲ್ ಇವುಗಳನ್ನು ಪರಿಶೀಲಿಸಿ ಗಮನಿಸುತ್ತಾರೆ. ಹಾಗೆಯೇ ಗಾಯಗಳಿಗೆ ಪಟ್ಟಿ ಹಾಕುವುದು ಮತ್ತು ರೋಗಿಗಳ ನಿತ್ಯ ಕರ್ಮಗಳಿಗೆ ಸಹಾಯ ಮಾಡುತ್ತಾರೆ. 3. Equipment technicians. These people operate medical equipments like X-ray machines, MRI scanner, ECG, etc. and provide the data to the doctor or a surgeon. ಈ ಜನ ವೈದ್ಯಕೀಯ ಯಂತ್ರಗಳಾದ ಎಕ್ಸ್ರೇ ಮಷೀನ್, MRI ಸ್ಕ್ಯಾನರ್, ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮುಂತಾದವುಗಳನ್ನು ಬಳಸಿಕೊಂಡು ಬಂದ ದತ್ತಾಂಶಗಳನ್ನು ವೈದ್ಯರಿಗೆ ಅಥವಾ ಶಸ್ತ್ರಚಿಕಿತ್ಸಕರಿಗೆ ಒದಗಿಸುತ್ತಾರೆ. They ensure proper functioning of the equipments and carry out minor repairs. ಇವರು ಯಂತ್ರಗಳು ಸರಿಯಾಗಿ ಕೆಲಸ ಮಾಡುತ್ತವೆಂದು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಚಿಕ್ಕಪುಟ್ಟ ರಿಪೇರಿಗಳನ್ನು ಮಾಡುತ್ತಾರೆ. Role of technicians. 1. Assisting doctors and surgeons in diagnosis and treatment by using medical equipments. ವೈದ್ಯಕೀಯ ಉಪಕರಣಗಳನ್ನು ಬಳಸಿಕೊಂಡು ವೈದ್ಯರಿಗೆ ಮತ್ತು ಶಸ್ತ್ರಚಿಕಿತ್ಸಕರಿಗೆ ರೋಗ ಪತ್ತೆಹಚ್ಚುವ ಮತ್ತು ಗುಣಪಡಿಸುವುದರಲ್ಲಿ ಸಹಾಯವನ್ನು ಮಾಡುವುದು. Operating the medical equipments, collecting data, analyzing data, and providing report of the result. 3. Maintenance of the medical equipments for proper functioning. 4. Ensure sterile environment in hospitals and assist a surgeon while he or she conducts surgery. ಆಸ್ಪತ್ರೆಯಲ್ಲಿ ಯಾವುದೇ ಕ್ರಿಮಿಕೀಟ ಇಲ್ಲದಿರುವ ಪರಿಸರವನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸರ್ಜನ್ ಆಪರೇಷನ್ ಮಾಡುವಾಗ ಅವರಿಗೆ ಸಹಾಯ ಮಾಡುವುದು. 5th one, monitoring a patient's vitals and maintain a record. Conclusion. As more and more sophisticated equipments are introduced day by day, the requirement of trained professionals has become necessary in hospitals. These professionals are central to the medical team. Their role is not only important but also indispensable in hospitals. Introduction. To prevent means to avoid or stop something from happening. To prevent ಅಂದರೆ ತಡೆಗಟ್ಟು ಅಂತ ಅರ್ಥ. ಏನಾದರೊಂದು ಸಂಭವಿಸುವುದಕ್ಕಿಂತ ಮುಂಚೆ ಅದನ್ನು ಆಗದಂತೆ ನಿಲ್ಲಿಸುವುದೇ ತಡೆಗಟ್ಟುವುದು. To cure means to clear what has already happened. Cure ಅಂದರೆ ವಾಸಿ ಮಾಡುವಂತ. ಏನಾದರೂ ಆದ ಮೇಲೆ ಅದನ್ನು ಇಲ್ಲದಂತೆ ಮಾಡುವುದು cure. This is a popular phrase especially used while talking of health. ಇದೊಂದು ಜನಪ್ರಿಯ ಪದಗುಚ್ಛ. ಆರೋಗ್ಯದ ಸಂಬಂಧವಾಗಿ ಮಾತನಾಡುವಾಗ ಇದನ್ನು ವಿಶೇಷವಾಗಿ ಬಳಸಲಾಗುತ್ತದೆ. It is also applicable to many aspects of life. ಇದು ಜೀವನದ ಬೇರೆ ಬೇರೆ ಆಯಾಮಗಳಿಗೂ ಅನ್ವಯವಾಗುತ್ತದೆ. Suffering from malaria for many days. ಮಲೇರಿಯಾದಿಂದ ಬಹಳ ದಿನಗಳವರೆಗೆ ಬಳಲುವುದು. Going to a doctor and taking treatment, spending a lot of money is cure. ಡಾಕ್ಟರ್ ಬಳಿಗೆ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಕ್ಯೂರ್. Avoiding mosquito breeding, using repellent and sleeping in mosquito net is prevention. ಸೊಳ್ಳೆಗಳು ಹುಟ್ಟದಂತೆ ತಡೆಯುವುದು, ಸೊಳ್ಳೆಗಳನ್ನು ದೂರವಿರಿಸುವ ಸಾಧನಗಳನ್ನು ಬಳಸುವುದು ಮತ್ತು ಸೊಳ್ಳೆ ಪರದೆ ಒಳಗೆ ಮಲಗುವುದು ಪ್ರಿವೆನ್ಷನ್. Comparing the above conditions, it is evident that prevention is better than cure. ಮೇಲಿನ ಎರಡೂ ಸ್ಥಿತಿಗಳನ್ನು ಒಂದಕ್ಕೊಂದು ಹೋಲಿಸಿದಾಗ ಇದು ಸ್ಪಷ್ಟವಾಗಿ ಕಾಣುತ್ತದೆ ಏನೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. The adage prevention is better than cure
is not just applicable to health, but also to many other areas of our life. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವ ಉಕ್ತಿ ಆರೋಗ್ಯದ ಕುರಿತಾಗಿ ಅಷ್ಟೇ ಅಲ್ಲ, ನಮ್ಮ ಜೀವನದ ಬೇರೆ ಬೇರೆ ಆಯಾಮಗಳಿಗೂ ಇದು ಅನ್ವಯಿಸುತ್ತದೆ. ಇನ್ ರೇನಿ ಸೀಸನ್ ವಿ ಸಿ ವಾಟರ್ ಲಾಗಿಂಗ್ ಇನ್ ಮೆನಿ ಪಾರ್ಟ್ಸ್ ಆಫ್ ಅ ಸಿಟಿ. ಮಳೆಗಾಲದಲ್ಲಿ ಒಂದು ಶಹರದ ಬಹಳಷ್ಟು ಭಾಗಗಳಲ್ಲಿ ನೀರು ನಿಲ್ಲುವುದನ್ನು ನಾವು ಕಾಣುತ್ತೇವೆ. ಪೀಪಲ್ ಸಫರ್ ಅ ಲಾಟ್. ಜನರು ತುಂಬ ಕಷ್ಟವನ್ನು ಅನುಭವಿಸುತ್ತಾರೆ. ಇಫ್ ಆಲ್ ದಿ ಗಟರ್ಸ್ ಆ್ಯಂಡ್ ಸೀವೇಜ್ ಕೆನಾಲ್ಸ್ ಆರ್ ಕ್ಲೀನ್ಡ್ ಬಿಫೋರ್ ಮಾನ್ಸೂನ್, ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಅವಾಯ್ಡೆಡ್ ಆರ್ ಪ್ರಿವೆಂಟೆಡ್. ಒಂದು ವೇಳೆ ಎಲ್ಲ ನಾಲೆಗಳನ್ನು ಮತ್ತು ಒಳಚರಂಡಿಗಳನ್ನು ಮಳೆಗಾಲ ಬರುವುದಕ್ಕಿಂತ ಮುಂಚೆಯೇ ಕ್ಲೀನ್ ಮಾಡಿದರೆ ಈ ಸಮಸ್ಯೆಯನ್ನು ತಡೆಗಟ್ಟಬಹುದು. Many diseases can be prevented by taking little proactive measures. ಕೆಲವು ಸಣ್ಣ ಸಣ್ಣ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಬಹಳಷ್ಟು ರೋಗಗಳನ್ನು ಬರದಂತೆ ತಡೆಗಟ್ಟಬಹುದು. ಪ್ರಾಪರ್ ಹೈಜೀನ್ ಕ್ಯಾನ್ ಪ್ರಿವೆಂಟ್ ಮೆನಿ ಡೇಂಜರಸ್ ಇನ್ಫೆಕ್ಷನ್ಸ್. ಸರಿಯಾದ ನೈರ್ಮಲ್ಯವು ಅಥವಾ ಸ್ವಚ್ಛತೆ ಎಷ್ಟೋ ಅಪಾಯಕಾರಿ ಸೋಂಕುಗಳನ್ನು ತಡೆಗಟ್ಟಬಹುದಾಗಿದೆ. ಪ್ರಿವೆನ್ಷನ್ ಕಾಸ್ಟ್ಸ್ ವೆರಿ ಲಿಟಲ್ while cost of cure could be heavy. ತಡೆಗಟ್ಟುವಿಕೆಗೆ ಹೆಚ್ಚು ಹಣ ಖರ್ಚಾಗಲ್ಲ, ಅದೇ ವಾಸಿ ಮಾಡುವುದು ತುಂಬ ದುಬಾರಿ. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. We see many bike riders dying of head injury in the road accidents. ರಸ್ತೆ ಅಪಘಾತಗಳಲ್ಲಿ ಎಷ್ಟೋ ಜನ ದ್ವಿಚಕ್ರ ವಾಹನ ಸವಾರರು ತಲೆಗೆ ಪೆಟ್ಟು ಬಿದ್ದು ಸಾಯುತ್ತಾರೆ. ಇದನ್ನು ನಾವು ನೋಡುತ್ತೇವೆ. ಇಫ್ ದೇ ಹ್ಯಾಡ್ ಯೂಸ್ಡ್ ಪ್ರಾಪರ್ ಹೆಲ್ಮೆಟ್, ದೇರ್ ಲೈಫ್ ವುಡ್ ಹ್ಯಾವ್ ಬೀನ್ ಸೇವ್ಡ್. ಒಂದು ವೇಳೆ ಅವರು ಸರಿಯಾದ ಹೆಲ್ಮೆಟ್ಟನ್ನು ಉಪಯೋಗ ಮಾಡಿದ್ದರೆ ಅವರ ಜೀವ ಉಳಿಯಬಹುದಾಗಿತ್ತು. ಯೂಸಿಂಗ್ ಹೆಲ್ಮೆಟ್ ಈಸ್ ಅ ಸ್ಮಾಲ್ ಪ್ರೋಆಕ್ಟಿವ್ ಮೆಷರ್ ಬಟ್ ಸೇವ್ಸ್ ಅ ಲೈಫ್. ಹೆಲ್ಮೆಟ್ ಉಪಯೋಗಿಸುವುದು ಒಂದು ಸಣ್ಣ ಮುಂಜಾಗ್ರತಾ ಕ್ರಮ, ಆದರೆ ಅದು ಜೀವವನ್ನೇ ಕಾಪಾಡುತ್ತದೆ. ಹೆಲ್ಮೆಟ್ ಕಾಸ್ಟ್ಸ್ ಅಬೌಟ್ 1000 rupees. ಒಂದು ಹೆಲ್ಮೆಟ್ 1000 ರೂಪಾಯಿದಷ್ಟು ಬೆಲೆ ಬಾಳುತ್ತದೆ, ಆದರೆ ಜೀವ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕನ್ಕ್ಲೂಷನ್, ಸಮಾರೋಪ. ಪ್ರೂಡೆನ್ಸ್ ಆ್ಯಂಡ್ ಸ್ಮಾಲ್ ಪ್ರೋಆಕ್ಟಿವ್ ಮೆಜರ್ಸ್ ಕ್ಯಾನ್ ಡೂ ವಂಡರ್ಸ್. ಮುಂದಾಲೋಚನೆ ಮತ್ತು ಸಣ್ಣ ಮುಂಜಾಗ್ರತಾ ಕ್ರಮಗಳು ಅದ್ಭುತವನ್ನು ಮಾಡಬಲ್ಲವು. ದೇ ಕ್ಯಾನ್ ಪ್ರಿವೆಂಟ್ ಡೇಂಜರ್ಸ್ ಆ್ಯಂಡ್ ಲಾಸಸ್. ಅವುಗಳು ಅಪಾಯಗಳನ್ನು ಮತ್ತು ನಷ್ಟಗಳನ್ನು ತಡೆಗಟ್ಟಬಲ್ಲವು. ಲೇಜಿನೆಸ್ ಇಸ್ ದ ಮೇನ್ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ರೊಆಕ್ಟಿವ್ ಮೆಜರ್ಸ್. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದಕ್ಕೆ ಸೋಮಾರಿತನವೇ ಮುಖ್ಯ ಕಾರಣ. ವಿ ಹ್ಯಾವ್ ಟು ಶನ್ ಅವರ್ ಲೇಜಿನೆಸ್. ನಮ್ಮ ಸೋಮಾರಿತನವನ್ನು ಬಿಟ್ಟೇ ಬಿಡಬೇಕು. ವಿ ಶುಡ್ ಬಿಕಮ್ ವೈಸ್ ಟು ಎಂಜಾಯ್ ಗುಡ್ ಹೆಲ್ತ್ ಆ್ಯಂಡ್ ಪ್ರಿವೆಂಟ್ ಲಾಸಸ್. ಒಳ್ಳೆಯ ಆರೋಗ್ಯವನ್ನು ಹೊಂದಿ ಸಂತೋಷ ಪಡಲು ಮತ್ತು ನಷ್ಟಗಳನ್ನು ತಡೆಗಟ್ಟಲು ನಾವು ಬುದ್ಧಿವಂತರಾಗಬೇಕು. ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಬೇರೆ ಟಾಪಿಕ್ಗಳಿಗಾಗಿ ಇಲ್ಲಿರುವ ಲಿಂಕಿನ ಮೇಲೆ ಒತ್ತಿ, ನಿಮಗೆ ಅವೆಲ್ಲ ಸಿಗುತ್ತೆ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.